ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿದ್ದು, ಪೂರ್ವಿ ನೋಡಿದ್ರಾ? ಇಲ್ಲ ಅದ್ಗೆ, ಅಲ್ಲೇ ಎಲ್ಲಾರು ಇರಬೇಕು. ಪೂರ್ವಿ ಆಗ್ಲೇ ನನ್ನ ಹತ್ರ ಬಂದು ನಿಮ್ಮ ಬಗ್ಗೆನೇ ಮಾತಾಡ್ತಿದ್ಲು. ನನ್ನ ಶಿವ. ನನಗ್ಯಾಕೋ ಅವಳು ಮಾತಾಡ್ತಾ ಇದ್ದಿದ್ದು ನೋಡ್ತಿದ್ರೆ ಅವಳಿಗೂ ನಿಮ್ಮನ್ನ ಮದುವೆ ಆಗೋದಕ್ಕೆ ಇಂಟ್ರೆಸ್ಟ್ ಇದೆ ಅಂತ ಅನಿಸ್ತು. ಹಂಗೆಲ್ಲ ಇಲ್ಲ ಬಿಡಿ ಅದ್ಗೆ. ಆ ಹುಡುಗಿನೇ ನಾನು ತಗೊಂಡು ಮದುವೆ ನಿಲ್ಸಿ ಅಂತವಳೆ. ಈಗ ಅದಂಗೆ ಮದುವೆ ಆಗೋಕೆ ಒಪ್ಕೊಬಿಟ್ಟವಳು. ಸಿದ್ದು, ನೀವು ಈ ಥರ ಎಲ್ಲ ಭ್ರಮೆನಲ್ಲಿ ಇರಬೇಡಿ. ಆಗ್ಲೇ ಆ ಹುಡುಗಿ ನಮ್ಮ ಮನೆಯವ್ರ ಹತ್ರ ಎಲ್ಲ ಮಾತಾಡ್ತಾ ಇದ್ದಿದ್ದನ್ನ ನಾನೇ ಕೇಳಿಸ್ಕೊಂಡಿದ್ದೀನಿ. ಅಲ್ಲ, ಅವಳಿಗೆ ಅವತ್ತಾವತ್ತೂ ಇಂಟ್ರೆಸ್ಟ್ ಇರಲಿಲ್ಲ ಅಂದ್ರೆ ಇವತ್ತು ಇಂಟ್ರೆಸ್ಟ್ ಇರಬಾರ್ದು ಅಂತ ಏನಾದರೂ ಇದೆಯಾ? ಅಯ್ಯೋ, ಹಿಂಗಾಗ್ಬಿಟ್ರೆ ಬಹು ಕಷ್ಟ ಆಯ್ತದಕ್ಕೆ. ಆ ಹುಡುಗಿ ಏನಾದ್ರು ಒಪ್ಕೊಬಿಟ್ರೆ ನನ್ಗೆ ಆಮೇಲೆ ಯಾವುದೇ ಕಾರಣ ಹೇಳಿ ತಪ್ಸ್ಕೊಳಕ್ ಆಗೋದಿಲ್ಲ. ನಮ್ಮ ಅಪ್ಪಾಜಿ ಬೇರೆ ನನ್ನ ಮಗನ ಮದುವೆ ಅಂತ ಸಿಕ್ಕಿದ್ದವ್ರಿಗೆಲ್ಲ ಹೇಳ್ಕೊಬತ್ತವ್ರೆ. ಆ ಮುನ್ಸ್ವಾಮಿ ಬೇರೆ ನನ್ನ ಕಡೆನೆ ತೋರಿಸಿ ನಮ್ಮ ಮಳಿಮಯ್ಯ ಅಂತ ಎಲ್ರಿಗೂ ತೋರಿಸ್ಕೊ ಹೇಳ್ತವ್ನೆ. ಈಗ ಏನ್ ಮಾಡ್ಬೇಕು ಅಂತ ಒಂದು ಗೊತ್ತಾಯ್ತಲ್ಲ ಅದಕ್ಕೆ. ನಿಮ್ಗೆ ಗೊತ್ತದೆ ನನ್ನ ಮನ್ಸಲ್ಲಿ ಯಾರವ್ರೆ ಅಂತ. ಮನ್ಸಲ್ಲಿ ಅವ್ರನ್ನ ಇಟ್ಕೊಂಡು ಇನ್ನೊಬ್ಬರನ್ನ ಮದುವೆ ಅದು ಹೆಂಗಾಗ್ನೆ? ಅಯ್ಯೋ ಸಿದ್ದು, ಈಗ ಇದನ್ನೆಲ್ಲ ಯೋಚನೆ ಮಾಡ್ತಾ ಕುತ್ಕೊಳಕ್ಕಾಗುತ್ತಾ? ನೀವೇ ಹೇಳಿ. ಅಲ್ಲ, ಮಾವ ಒಂದ್ಸಲಿ ಹೇಳಿದ್ದಾರೆ ಅಂತ ಅಂದಮೇಲೆ ಅವ್ರು ಸುಮ್ಮನೆ ಬಿಡ್ತಾರಾ? ಅವ್ರು ಯಾರಿಗಾದ್ರೂ ಒಂದ್ಸಲಿ ಮಾತು ಕೊಟ್ಟಿದ್ದಾರೆ ಅಂದ್ಮೇಲೆ ಮುಗೀತು. ಅವ್ರು ಹೇಳಿದ್ ನಡೆದಿಲ್ಲ ಅಂತಂದ್ರೆ ಅಷ್ಟೇ ಕತೆ. ಅಯ್ಯೋ ಅದಕ್ಕೆ ನಂಗೆ ಜೀವ ಓದಂಗಾಯ್ತದೆ. ಸಿದ್ದು, ನಾನು ನಿಮ್ಗೆ ಮುಂಚೆನೆ ಹೇಳಿದ್ದೆ ತಾನೆ, ನೀವು ಭಾವನವ್ರ ಹತ್ರ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಬಿಡಿ ಅಂತ. ಅಟ್ಲೀಸ್ಟ್ ನೀವು ಭಾವನವ್ರಿಗೆ ನಿಮ್ಮ ಪ್ರೀತಿ ಎಲ್ಲ ಹೇಳ್ಕೊಂಡಿದ್ದಿದ್ರೆ ಏನಾದರೂ ಮಾಡ್ಬೋದಾಗಿತ್ತು. ಇಲ್ಲ, ಈಗ ಇನ್ನೇನು ಮಾಡೋ ಪರಿಸ್ಥಿತಿನಲ್ಲಿ ಇಲ್ಲ ಸಿದ್ದು. ಯಾರು ಏನು ಮಾಡಕ್ ಆಗಲ್ಲ ಬಿಡಿ. ಅಯ್ಯೋ ಅದಕ್ಕೆ ನನ್ಗೇನ್ ಮಾಡ್ಬೇಕು ಅಂತ ಗೊತ್ತಾಯ್ತಲ್ಲ, ಏನು ತೋರಿಸ್ತಾ ಇಲ್ಲ. ಈಗ ನಾನು ಏನ್ ಮಾಡ್ನೆ? ನೀವೇ ಏನಾರ ಹೇಳಿ ಅದಕ್ಕೆ. ನಾನು ಎಲ್ಲ ಈ ಜೀವ ನಿಮ್ಮ ಹತ್ರ ಹೇಳ್ಕೊಂಡಿವ್ನಿ. ಏನ್ ಮಾಡ್ಬೇಕು ಅಂತ ನೀವೇ ಏನಾರ ಉಪಾಯ ಹೇಳ್ಕೊಡಿ ಅದಕ್ಕೆ. ಅಯ್ಯೋ ಸಿದ್ದು, ಈಗಿರೋ ಪರಿಸ್ಥಿತಿನಲ್ಲಿ ನಾನು ನಿಮ್ಗೆ ಏನು ಉಪಾಯ ಹೇಳಿ? ನನಗೇನಾದ್ರೂ ಗೊತ್ತಿದ್ರೆ ನಾನು ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿರ್ತಿದ್ನಾ? ನೀವೇ ಹೇಳಿ. ನೋಡಿ, ಈಗ ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಊರವ್ರಿಗೆಲ್ಲ ನೀವು ಪೂರ್ವಿನ ಮದುವೆ ಆಗ್ತಿದ್ದೀರಾ ಅನ್ನೋ ವಿಷಯ ಗೊತ್ತಾಗೋಗಿದೆ. ಎಲ್ಲ ಸಿದ್ದು, ಈಗಿನೇನು ಮಾಡೋಕ್ಕಾಗಲ್ಲ. ಕೆಲಸ ಮಾಡಿ, ನೀವು ಮನೆಯವ್ರು ಹೇಳ್ತಿರೋ ಹಾಗೆ ಪೂರ್ವಿ ಕುತ್ತಿಗೆಗೆ ತಾಳಿ ಕಟ್ಬಿಡಿ. ಒಂದ್ಸಲ ಪೂರ್ವಿ ಕುತ್ತಿಗೆಗೆ ನೀವು ತಾಳಿ ಕಟ್ಟಿದ್ಮೇಲೆ ಭಾವನ ಅವರು ತಾನಾಗೆ ನಿಮ್ಮನ್ನ ಮರ್ತೋಗ್ತಾರೆ. ತಾಳಿಗಿರುವಂತ ಶಕ್ತಿನೇ ಅದು. ನೀನ್ ಪೂರ್ವಿನ ಒಪ್ಕೊಳ್ಳೋದ ಅಂತ ನನಗೆ ಚೆನ್ನಾಗಿ ಗೊತ್ತು. ನೀನು ಭಾವನಾನೇ ಮದುವೆ ಆಗ್ಬೇಕು, ನಿಮ್ ತಂದೆನ ಎದುರು ಹಾಕೋಬೇಕು ಅನ್ನೋದೇ ನನ್ನ ಉದ್ದೇಶ. ಈ ಕಡೆ ನೀನು ರಾಜಕೀಯದಲ್ಲೂ ನಿಲ್ಲಕ್ಕಾಗಲ್ಲ, ಮನೇಲೂ ಇರಕ್ಕಾಗಲ್ಲ. ಪಾಪ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.